ನಾನು ಬಸವರಾಜ್ ಕೃಷ್ಣ ಪಾಳಿಮಟ್ಟಿ ಅಂತ ಕಾಡ್ರಕೊಪ್ಪ ಗ್ರಾಮದವನು, ತಾಲೂಕು ಬಾದಾಮಿ, ಜಿಲ್ಲಾ ಬಾಗಲಕೋಟೆ. ನಮ್ಮದು ಇಲ್ಲಿ ಕಾಡ್ರಕೊಪ್ಪ ಏರಿಯಾದಲ್ಲಿ 10 ಎಕರೆ ಎರೆ ಭೂಮಿ. ಅದರಲ್ಲಿ ನಾವು 4 ಎಕರೆ ಈ ಸಾರಿ ಕಬ್ಬು ಮಾಡಿದ್ದೀವಿ. ಡೈಲಿ ನಾವು ಕಬ್ಬು ಬೆಳೀತಾ ಇರೋದು ಒಂದು 10 ವರ್ಷ ಆಗಿರ್ಬೋದು. ನಮ್ಗೆ ಅಷ್ಟೊಂದು ಇಳುವರಿನೂ ಬಂದಿಲ್ಲ. ಏನು ನೀರಿನ ಪಾಲ್ಟು ಭೂಮಿದ ಪಾಲ್ಟು ಅನ್ನೋದನ್ನು ನಮ್ಗೆ ಅದು ತಿಳಿದಿರಲಿಲ್ಲ. ಅದಕ್ಕಾಗಿ ಈ ವರ್ಷ ಪ್ರಶಾಂತ್ ಸರ್ನ ನಾವು ಭೇಟಿಯಾದ್ವಿ. ಇಲ್ಲ ಸರ ಹಿಂಗೈತಿ, ನಮ್ಮ ಕಬ್ಬಿನ ಇಳುವರಿನೂ ಕುಂಠಿತ ಆಗ್ತೈತಿ, ಭೂಮಿ ಒಂದು ಸ್ವಲ್ಪ ಇದಾಗೈತೆ ಅಂತೇಳಿ ಭೇಟಿಯಾದಾಗ, ಇಲ್ಲ ಸರ ನಾವು ಹೇಳಿದಂಗೆ ಒಂದು ಸ್ವಲ್ಪ ಡ್ರಂಚ್ ಮಾಡ್ಕೊರಿ, ನಾ ಹೇಳಿದಂಗೆ ಒಂದು ಸ್ವಲ್ಪ ಗೊಬ್ಬರ ಲಿಮಿಟೇಷನ್ ಒಳಗೆ ಕೊಟ್ಕೊತ ಹೋದ್ರಿ, ನಿಮ್ಮ ಇಳುವರಿನೂ ಬರುತ್ತಾ, ನಿಮ್ಮ ಕಬ್ಬಿನ ಮರಿ ಸಂಖ್ಯೆನೂ ಬರುತ್ತಾ ಅಂದ್ರಿ. ನಾವು ಒಂದು ಸ್ವಲ್ಪ ವಿಚಾರ ಮಾಡಿ ಲೇಟಾಗಿ ಅವ್ರನ್ನ ಭೇಟಿ ಆದಾಗ 2 ತಿಂಗಳಾಗಿತ್ತು ರೀ ನಮ್ಮ ಕಬ್ಬಿದು. 2 ತಿಂಗಳಾದಾಗ ಬಂದು ನೋಡಿ ಇಲ್ರಿ ಸರ ಹಿಂಗಾಗೈತೆ ನೋಡ್ರಿ. ನಾನು ಇಲ್ರಿ ಇನ್ನೊಂದು ಲೀಟ್ರದ ಡ್ರಂಚ್ ಮಾಡ್ಕೊರಿ, ನೀವು 15-20 ದಿನದೊಳಗೆ ನಿಮ್ಗೆ ಮರಿ ಸಂಖ್ಯೆ ಹೆಚ್ಚಾಕತಿ, ಅನುಕೂಲ ಆಕೈತಿ. ನೀವು ಮರಿ ಸಂಖ್ಯೆ ಬಂದ ಮ್ಯಾಗ ನಮಗೆ ಬೇಕಾದ್ರೆ ಹೇಳ್ರಿ ರಿಸಲ್ಟ್ ಅಂದಿದ್ರು. ಈಗ ನೋಡಿದ್ರೆ ಅವ್ರು ಹೇಳಿದಕ್ಕಿಂತನೂ 100 ಪಟ್ಟು ಹೆಚ್ಚಿಗೆ ಇಲ್ಲಿ ಮರಿ ಹೊಡೆದೈತಿ. ಒಂದು ಗದಿಯಿಂದ ಮಿನಿಮಮ್ ಇಲ್ಲ ಅಂದರೂ 6-7 ಇದೆ. ಏನು ಎವರೇಜ್ ನಮಗೆ ನೋಡಿದ್ರೆ ಎಲ್ಲದ್ರೊಳಗೂ ಯಾವ ಗದಿ ಒಳಗೂ ಎಲ್ಲಿ ಮರಿ ಕುಂಟಿತ್ತಿಲ್ಲ. ಎಲ್ಲ ಬಂದು ಮರಿ ಎಲ್ಲ ಪೂರಾ ಫೈನಲ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಒಂದೊಂದು ಗದಿಯಿಂದ ಹೆಂಗೆ ದಾಡಿಸಿ ಇದೆ. ಬರೋ ಮರಿ ಎಲ್ಲ ಮಿದು ಇಲ್ಲ, ನೀವು ಹಿಂಗೆ ಕೈಲೇ ಬಡಿದ್ರು ಮುರಿಯಲ್ಲ, ಅಷ್ಟೊಂದು ಹಾರ್ಡಿದೆ. ಒಳ್ಳೆ ರೀತಿ ರಿಸಲ್ಟ್ ಬಂದೈತೆ ನಮಗಂತೂ. ಇದು ವಿವಾ ಒಲೋಗ್ರೋ ಕಂಪ್ನಿದು 1 ಲೀಟ್ರ್ ನಾವು ಎಕರೆಗೆ 1 ಲೀಟ್ರ್ ಅಂತ 12 ಪಂಪ್ ಮಾಡಿದ್ದೀವಿ, ಮಾಡಿ ಡ್ರಂಚ್ ಮಾಡಿದ್ದೀವಿ. ನಮಗೆ ನೋಡಿದ್ರೆ ಅದರೊಳಗೆ ಮಿಶ್ರ ಬೆಳೆ ಕಡ್ಲಿನೂ ಇದೆ, ನೀವು ನೋಡ್ಬೋದು. ನಾವು ಕಡ್ಲಿಗೂ ಸರ್ ನಮಗೆ ಅದನ್ನೊಂಥರ ಸ್ಪ್ರೇನು ಒಲೋಗ್ರೋ ಕಂಪ್ನಿದೇ MC ಸೆಟ್ ಆಗಿರ್ಬೋದು. ಇನ್ನೊಂದು ಇನ್ನೊಂದು ಸೈಜರ್ ಯಾವುದೋ ಒಂದು ಕೊಟ್ಟಿದ್ರು, ಅದು ಒಲೋಗ್ರೋ ಕಂಪ್ನಿದೇ ಕೊಟ್ಟಿದ್ರು. ಅದು ರಿಸಲ್ಟ್ ಒಳ್ಳೆ ರಿಸಲ್ಟ್ ಬಂದಿದೆ ನಮ್ಗೆ. ನೋಡಿದ್ರೆ ಸರ್ಗೆ ಮೀಟ್ ಆಗೋಕ್ಕಿಂತನೂ ಅವರ ಬಂದು ನಮ್ಮ ಹೊಲಕ್ಕೆ ಮೀಟ್ ಆಗೋದು ಜಾಸ್ತಿ ಆಗೈತಿ. ನಾವು ಹೋಗಿ ಮೀಟ್ ಆಗೋಕ್ಕಿಂತನೂ ಪ್ರಶಾಂತ್ ಸರ್ ನಿಮ್ಗೆ ಥ್ಯಾಂಕ್ ಯು. ನೋಡೋಣ್ರಿ ಇಳುವರಿ ನೀವು 60-70 ಅಂದಿರಿ, ನೀವು ಕೊಡೋ ಇದಕ್ಕಿನ್ನ 80 ತನಕ ಹೋಗ್ಬೋದು. ಹೋತಂದ್ರೆ ಸರ್ ನಮ್ಮ ಕಡೆಯಿಂದನೇ ನಿಮ್ಗೊಂದು ಸನ್ಮಾನ ಇರ್ತೈತಿ. ಯಾಕಂದ್ರೆ ನಾವು ಬರೀ ಎಷ್ಟು ಬೆಳೆದೀವಿ ಅಂದ್ರೆ ಎಕರೆಗೆ 30-35 ಭಾಳ ಬೆಳೆದತ್ತ 30-35 ಸರ್. ಈ ಸಾರಿ ನೋಡೋಣ್ರಿ 60-70 ಆತಂದ್ರೆ ನಿಮ್ಮ ಋಣ ನಮ್ಮ ಮ್ಯಾಗ ಉಳಿತೈತಿ. ನೀವು ಕೊಟ್ಟದ್ದು ಔಷಧ ಉಳಿಯಂಗಿಲ್ಲ, ಅಷ್ಟೈತೆ ಸರ. ನೋಡು, ನೀವು ಹೇಳಿದಂಥ ಪ್ರಾಡಕ್ಟನ್ನು ನಾವು ಬಳಸ್ತಾ ಹೋಗ್ತೀವಿ, ಮುಂದಿನ ರಿಸಲ್ಟ್ ಹೇಳ್ತಾನೆ ಹೋಗ್ತೀವಿ ರೀ. ಎಸ್.